ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ಎಲ್ಲರೂ ರಾಯರ ವಾರ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೇಲೂ ರಾಯರ ವಾರ ಮಾಡಿ ಮತ್ತು ಎಲ್ಲರೂ ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗ್ಗೆ ಹೆಜ್ಜೆ ನಮಸ್ಕಾರ ಹಾಕಿ ಬಂದಿದ್ದೀರಾ, ನನ್ನ ತಂದೆ ದರ್ಶನ ಮಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಆ ಭಾಗ್ಯ ಇಲ್ಲ. ನಾನಿವತ್ತು ಮನೆಯಲ್ಲೂ ಅಷ್ಟೇ ಪೂಜೆ ಮಾಡಿಲ್ಲ ಮತ್ತು ರಾಯರ ಮಠಕ್ಕೆ ಹೋಗೋಕ್ಕಾಗಿಲ್ಲ. ನನಗೆ ಹೋಗೋದಕ್ಕೆ ರಾಯರು ನನಗೆ ಈ ವಾರ ಅನುಗ್ರಹ ಮಾಡಿಲ್ಲ. ನನಗೆ ತುಂಬ ಬೇಜಾರಾಯಿತು. ನನಗೆ ಬೇಜಾರಾದರೂ ರಾಯರು ಎರಡು ಅನುಗ್ರಹ ನನಗೆ ಮಾಡಿದ್ರು. ಅಂದರೆ ಎರಡು ನನಗೆ ಸಮಾಧಾನ ತಂದುಕೊಡ್ತು. ಎರಡು ವಿಷಯ ಏನಪ್ಪ ಅಂತಂದರೆ, ನಾನು ಕೆಲಸ ಮಾಡೋವಂಥ ಜಾಗದಲ್ಲಿ ರಾಯರು ಫೋಟೋ ಇದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ರಾಯರು ಪೂಜೆ ಮಾಡೋದನ್ನು ನಾನು ಕಣ್ತುಂಬ ನೋಡಿಕೊಂಡೆ. ರಾಯರು ದರ್ಶನನ ರಾಯರು ಪೂಜೆ ಮಾಡಬೇಕಾದ್ರೆ ನಾನು ಕಣ್ತುಂಬಿಕೊಂಡೆ ನಾನು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಂಜೆ ಗುರುವಾರ ಸಂಜೆ ನಾನು ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ರಾಯರದು ಮಂತ್ರಾಲಯ ಪ್ರಸಾದ ಸಿಕ್ತು. ನಮ್ಮನೆ ಹತ್ರ ಇರೋಂಥವ್ರು ಮಂತ್ರಾಲಯಕ್ಕೆ ಹೋಗಿದ್ರು. ಅವರು ಮಂತ್ರಾಲಯದ್ದು ಪ್ರಸಾದ ಅಂದರೆ ಪರಿಮಳ ಪ್ರಸಾದನ ನನಗೆ ತಂದುಕೊಟ್ರು. ಅಂದರೆ ನಾನು ಇಸ್ಕೊಳ್ಳಿಲ್ಲ. ಏಕೆ ಅಂತಂದರೆ ಈ ಥರ ಮಂತ್ಲಿ ಪ್ರಾಬ್ಲಮ್ ಇತ್ತಲ್ಲ, ಹಂಗಾಗಿ ಅವರೇ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಟ್ಟು ಬಂದರು. ಯಾಕೆ ಅಂತಂದರೆ, ನಾವು ರಾಯರು ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ, ರಾಯರು ದರ್ಶನ ಮಾಡೋಕ್ಕಾಗಿಲ್ಲ ಅಂತಂದ್ರೂ ರಾಯರು ಯಾವುದಾದ್ರೂ ಒಂದು ರೀತಿ ಸೂಚನೆ ಕೊಡ್ತಾರೆ. ನಾನು ಕೆಲಸ ಮಾಡೋಂಥ ಜಾಗದಲ್ಲಿ ಅಲ್ಲಿ ರಾಯರು ಪೂಜೆ ಮಾಡೋದನ್ನು ನಾನು ಕಣ್ತುಂಬ ನೋಡಿದೆ ನಾನು. ಏಕೆ ಅಂತಂದರೆ, ಪ್ರತಿ ದಿವಸ ಅಲ್ಲಿ ರಾಯರಿಗೆ ಪೂಜೆ ಮಾಡೋದಿಲ್ಲ, ಗುರುವಾರ ಮಾತ್ರ ಅಲ್ಲಿ ಅವರು ಪೂಜೆ ಮಾಡ್ತಾರೆ. ಹಂಗಾಗಿ ಇವತ್ತು ನಾನು ಕಣ್ತುಂಬ ನೋಡಿದೆ ನಾನು. ಅದೊಂದು ದರ್ಶನ ಆಯಿತು ನನಗೆ. ಮತ್ತು ಇನ್ನೊಂದು ಅಂತಂದರೆ, ಮಂತ್ರಾಲಯದ ಪ್ರಸಾದನ ನನಗೆ ತಂದುಕೊಟ್ಟಿದ್ದಂಥದ್ದು. ಏಕೆ ಅಂತಂದರೆ, ನಾವು ರಾಯರು ನಮಗೆ ಅನುಗ್ರಹ ಮಾಡ್ತಾಯಿಲ್ಲ, ರಾಯರು ದೃಷ್ಟಿ ನಮ್ಮ ಮೇಲೆ ಇಲ್ಲ ಅಂತ ನಾವು ನೋವು ಪಡ್ತೀವಲ್ವ. ಗುರುವಾರ ರಾಯರು ಪೂಜೆ ಮಾಡೋಕ್ಕಾಗಿಲ್ಲ ಅಂತ ತುಂಬ ನೋವು ಪಡ್ತೀನಿ. ನಾನಂತೂ ಸುಮಾರು ಸತಿ ಕೂತ್ಕೊಂಡು ಕಣ್ಣೀರಾಗ್ತೀನಿ. ಏಕೆ ಅಂತಂದರೆ, ಗುರುವಾರ ಅಂದ್ರೇ ನನಗೆ ಒಂಥರ ಹಬ್ಬದ ವಾತಾವರಣ. ನನಗೆ ಗುರುವಾರ ಬೆಳಗ್ಗೆನೇ ಎದ್ದೊಳ್ಬೇಕು, ಸ್ವಲ್ಪ ಮನೆಯನ್ನೆಲ್ಲ ಶುಚಿ ಮಾಡ್ಕೋಬೇಕು, ಸ್ನಾನ ಮಾಡಬೇಕು, ದೇವ್ರ ಮನೆಗೆ ಕ್ಲೀನ್ ಮಾಡಬೇಕು, ಆ ದೇವ್ರ ಅಲಂಕಾರ ಮಾಡಬೇಕು, ರಾಯರಿಗೆ ತುಪ್ಪ ದೀಪ ಬೆಳಗಬೇಕು. 1 ಗಂಟೆ ಕೂತ್ಕೊಂಡು ನನ್ನ ತಂದೆ ಮುಂದೆಗಡೆ ಕಣ್ಮುಚ್ಚಿ ರಾಯರು ಸ್ತೋತ್ರ ಹೇಳ್ಬೇಕು. ಮತ್ತು ಮಠಕ್ಕೆ ಹೋಗಿ ಅಲ್ಲೂ ತುಪ್ಪ ದೀಪ ಬೆಳಗಿ ನನ್ನ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಅಲ್ಲಿ ಹೊತ್ತು ಕೂತ್ಕೋಬೇಕು ಅಂತನ್ನೋದು ನನಗೆ ಪ್ರತಿ ವಾರವೂ ತುಂಬ ಇಷ್ಟ. ಗುರುವಾರ ಯಾವಾಗ ಬರುತ್ತೋ ಅಂತಲೇ ನಾನು ಕಾಯ್ತಾ ಇರ್ತೀನಿ. ಆದರೆ ಈ ವಾರ ನನಗೆ ಮಾಡೋಕ್ಕಾಗಿಲ್ಲ ಅಂತ ತುಂಬ ಬೇಜಾರಾಯಿತು ಬೆಳಗ್ಗೆ. ಏಕೆ ಅಂತಂದರೆ, ನಾನು ರಾಯರು ಪೂಜೆ ಮಾಡೋದನ್ನು ಇಲ್ಲಿ ನಾವು ಇರೋವಂಥ ಸ್ಥಳದಲ್ಲಿ ಸುಮಾರು ಜನ ರಾಯರು ಪೂಜೆ ಮಾಡ್ತಿದ್ದಾರೆ. ನಾನು ಮಾಡೋದು ನೋಡಿ ಸುಮಾರು ಜನ ರಾಯರು ಪೂಜೆ ಮಾಡ್ತಿದ್ದಾರೆ. ಸುಮಾರು ಜನ ರಾಯರು ಫೋಟೋ ತಂದು ಇಟ್ಕೊಂಡಿದ್ದಾರೆ. ಅವರು ಮಂತ್ರಾಲಯಕ್ಕೆ ಹೋಗ್ತಿದ್ದವ್ರು ಅಂತಾರಲ್ಲ, ರಾಯರು ಪೂಜೆನೂ ಮಾಡ್ತಿದ್ದವ್ರು ಅಂತಾರಲ್ಲ, ಅಂಥವರು ಸಹ ರಾಯರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಮತ್ತು ಮಂತ್ರಾಲಯಕ್ಕೆ ಅವರು ಸಹ ಹೋಗ್ತಿದ್ದಾರೆ. ಏಕೆ ಅಂತಂದರೆ, ರಾಯರ ಅನುಗ್ರಹ ಆಗುತ್ತೆ. ನಾವು ಹೇಳೋ ಅಂಥದ್ದಲ್ಲ ಬೇರೆಯವ್ರಿಗೆ. ಅವ್ರ ಮನಸ್ಸಿಗೆ ರಾಯರು ತಿಳಿಸ್ತಾರೆ, ಇಂಥವ್ರ ಕಷ್ಟ ಈ ಥರ ಇದೆ ಅಂತಂದರೆ ಅಂಥವ್ರ ಮನೆಗೆ ರಾಯರು ಯಾರ್ದಾದ್ರೂ ಒಂದು ಮುಖಾಂತರ ಸೂಚನೆ ಕೊಡ್ತಾರೆ. ಅವ್ರ ಕಷ್ಟ ಇದೆ ಅಂತ ರಾಯರು ಗೊತ್ತಾಗ್ತಿದ್ದಂಗೆ ಯಾರಾದರೂ ಪೂಜೆ ಮಾಡೋರು ನೋಡಿದ್ರೆ ನಾವು ಪೂಜೆ ಮಾಡಬೇಕು ಅಂತ ಒಂಥರ ಸೆಳೆಯುತ್ತೆ. ಅಯಸ್ಕಾಂತ ಥರ ರಾಯರು ಮನಸ್ಸು ನಮ್ಮ ಮೇಲೆ ಬರೋದಕ್ಕೆ ಅಯಸ್ಕಾಂತ ಥರ ಎಳಿತಾ ಇರುತ್ತೆ. ಹಾಗಾಗಿ ಯಾರಾದರೂ ಒಂದು ಸತಿ ರಾಯರು ಮಠಕ್ಕೆ ಹೋಗೋದಾಗಿರ್ಬೋದು, ಮಂತ್ರಾಲಯಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ರಾಯರು ಫೋಟೋನ ಒಂದು ಸತಿ ನಾವು ಕಣ್ತುಂಬ ನೋಡಿದ್ರು ಸಾಕು, ರಾಯರು ಅಟ್ರಾಕ್ಷನ್ ಮಾಡ್ತಾರೆ, ಒಂಥರ ಅಯಸ್ಕಾಂತ ಥರ ಎಳಿತಿರ್ತಾರೆ. ಅವ್ರ ಕಡೆ ಎಲ್ಲರೂ ಸಹ ಹೇಳ್ಕೊತಾರೆ. ನಾನು ಮೊದಲು ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವಿರೋಂಥ ಜಾಗದಲ್ಲಿ ಯಾರೂ ಸಹ ರಾಯರು ಪೂಜೆ ಮಾಡ್ತಾ ಇರಲಿಲ್ಲ. ರಾಯರು ಫೋಟೋನು ಸಹ ಯಾರ ಮನೆಯಲ್ಲೂ ಇರಲಿಲ್ಲ. ನಾನು ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸುಮಾರು ಜನ ರಾಯರು ಪೂಜೆ ಮಾಡ್ತಿದ್ದಾರೆ, ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ, ಮಠಕ್ಕೆ ಹೋಗ್ತಿದ್ದಾರೆ, ಮತ್ತು ರಾಯರು ಫೋಟೋನ ಮನೇಲಿ ಇಟ್ಕೊಂಡು ವಾರ ನಾನು ಹೇಗೆ ಪೂಜೆ ಮಾಡ್ತೀನೋ ಅದೇ ರೀತಿ ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಏಕೆಂತಂದರೆ, ನಾವು ಹೇಳಿ ಇನ್ನೊಬ್ರಿಗೆ ಮಾಡಿಸೋದಕ್ಕಿಂತ ಅವ್ರ ಮನಸ್ಸಿಗೆ ಬರಬೇಕು. ರಾಯರು ಸೂಚನೆ ಕೊಡ್ತಾರೆ, ಈ ಥರ ನಿನ್ನ ಕಷ್ಟ ಪರಿಸ್ಥಿತಿ ಇದೆ ಅಂತಂದರೆ ನೀನು ನನ್ನ ಸೇವೆ ಮಾಡು, ನನ್ನ ಪೂಜೆ ಮಾಡು ಅಂತ ರಾಯರೇ ಅವ್ರಿಗೆ ಮನಸ್ಸು ಕೊಟ್ಟು ಪೂಜೆ ಮಾಡಿಸ್ಕೋತಾರೆ. ಇವತ್ತು ನಾನು ಗುರುವಾರ ಮಾಡೋಕ್ಕಾಗಲಿಲ್ವಲ್ಲ ತಂದೆ, ಇವತ್ತು ನೀನು ನನಗೆ ಅನುಗ್ರಹ ಮಾಡಿಲ್ವಲ್ಲ ಅಂತ ನನಗೆ ಬೇಜಾರಾಯಿತು. ಆದರೆ ಬೆಳಗ್ಗೆ ನಾನು ಕೆಲಸ ಮಾಡೋಂಥ ಜಾಗದಲ್ಲಿ ರಾಯರು ಪೂಜೆ ಮಾಡೋದು ನೋಡಿ ಅದನ್ನು ಸಹ ಕಣ್ ತುಂಬಿಕೊಂಡೆ ನಾನು. ಮತ್ತು ಸಂಜೆ ಅಂದರೆ ಗೋಧೂಳಿ ಟೈಮಲ್ಲಿ ಅವರು ಪ್ರಸಾದನ ನಮ್ಮನೆಗೆ ತಂದು ಕೊಟ್ಟಿದ್ದಂಥದ್ದು. ರಾಯರು ಇದ್ದಾರಲ್ಲ, ರಾಯರನ್ನ ನಾವೆಷ್ಟು ನಂಬ್ತೀವೋ ರಾಯರು ಅಷ್ಟೇ ನಮ್ಗೆ ಅನುಗ್ರಹ ಮಾಡ್ತಾರೆ. ಬರೀ ನಾವು ರಾಯರು ಪೂಜೆ ಮಾಡೋದು, ರಾಯರು ಮಠಕ್ಕೆ ಹೋಗೋದು, ಮಂತ್ರಾಲಯಕ್ಕೆ ಹೋಗೋದು, ನಾವು ಈ ಥರ ಮಾಡೋದ್ರಿಂದ ರಾಯರು ಇದ್ದಾರೆ ಅಂತ ಅಲ್ಲ. ನಮ್ಮ ಮನಸ್ಸಿನಲ್ಲಿ
ಭಕ್ತಿ ಇದ್ದರೂ ಸಾಕು, ರಾಯರ ಮೇಲೆ ಪ್ರೀತಿ ಇದ್ದರೂ ಸಾಕು. ನಾನು ಎದುರುಗಡೆನೇ ರಾಯರು ಫೋಟೋ ಇದೆ ನಾನು ಕೆಲಸ ಮಾಡೋಂಥ ಜಾಗದಲ್ಲಿ, ನಾನು ರಾಯರು ನಾನು ನೋಡ್ತಾನೆ ಇರ್ತೀನಿ. ನಾನು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತಿರ್ತೀನಿ, ಕತ್ತೆ ಎತ್ತಬೇಕಾದ್ರೆ ರಾಯರು ಮುಖ ನೋಡ್ತಾ ಇರ್ತೀನಿ. ಬೆಳಿಗ್ಗೆ ಹೋಗ್ತಿದ್ದಾಗೆ ನಾನು ಒಳಗಡೆ ಹೋಗ್ತಿದ್ದಂಗೆ ನಾನು ಚಪ್ಪಲಿ ಬಿಟ್ಬಿಟ್ಟು ರಾಯರ ಪಾದಕ್ಕೆ ನಾನು ನಮಸ್ಕಾರ ಹಾಕಿ ನಮ್ಮ ನೇತೃತ್ವದಿಂದ ನಾನು ತುಳಸಿನ ನಾನು ಬೆಳೆಸಿದ್ದೀನಲ್ಲ ಆ ತುಳಸಿನ ಕಿತ್ಕೊಂಡು ಹೋಗ್ತೀನಿ. ಒಂದು ದಳನಾದರೂ ನಾನು ತುಳಸಿ ಕಿತ್ಕೊಂಡೋಗಿ ರಾಯರ ಫೋಟೋಕ್ಕೆ ಇಟ್ಬಿಟ್ಟು ನಂತರ ನಾನು ಕೆಲಸ ಶುರು ಮಾಡ್ಕೊಳ್ಳೋ ಅಂಥದ್ದು. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಏಕೆಂತಂದರೆ ನಾನು ಮಾಡೋ ಕೆಲಸದಲ್ಲಿದ್ದಾರೆ. ಮತ್ತು ನಾವು ಹೊರಗಡೆ ಎಲ್ಲಾದರೂ ಓಡಾಡ್ತಿರ್ತೀವಲ್ಲವ, ಬಸ್ಸಲ್ಲಾಗಿರ್ಬೋದು ಇಲ್ಲ ಗಾಡಿನಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ರಾಯರು ಫೋಟೋ ಕಾಣೋದಾಗಿರ್ಬೋದು, ಇಲ್ಲ ಯಾರು ಕಾರ್ ಮೇಲೆ ಸ್ಟಿಕ್ಕರ್ ಹಾಕಿಸ್ಕೊಳ್ಳೋದು, ಗಾಡಿ ಮೇಲೆ ಸ್ಟಿಕ್ಕರ್ ಹಾಕಿಸ್ಕೊಳ್ಳೋದು, ಇಲ್ಲ ಬಸ್ ಮೇಲೆ ಫೋಟೋ ಅಂಟಿಸಿರೋಂಥದ್ದು ಈ ಥರ ಇರುತ್ತಲ್ಲ, ಆ ಥರ ನೋಡ್ತೀನಿ. ಮತ್ತು ರಾಯರು ಮಠ ಕಣ್ಣಿಗೆ ಕಂಡ್ರಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಏಕೆಂತಂದರೆ ರಾಯರು ನನ್ನ ಜೊತೆ ಇದ್ದಾರೆ. ನಾವು ಎಲ್ಲಾದರೂ ಒಂದು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಎಡಬಲನೆ ನಮ್ಮ ಜೊತೆ ಇರ್ತಾರೆ. ನಾವು ದಾರಿನಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ತೊಂದರೆ ತಾಪತ್ರೆ ಆಗಿರೋ ಹಾಗೆ ನಮ್ಮ ಜೊತೇಲಿ ಇರ್ತಾರೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ. ರಾಯರು ಇದ್ದಾರೆ ಅಂತ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಕೆಲವರು ರಾಯರು ನಾನು ನಂಬೋದಿಲ್ಲ, ರಾಯರು ಪೂಜೆನೂ ಮಾಡೋದಿಲ್ಲ, ಬೇಡ ಅವ್ರು ಮಾಡಿಲ್ಲ ಅಂತಂದರೆ ಅದು ಅವ್ರಿಗೆ ಬಿಟ್ಟಿದ್ದಂಥದ್ದು. ಒಂದಲ್ಲ ಒಂದು ದಿವಸ ಅಂಥವ್ರಿಗೂ ಸಹ ರಾಯರು ಅನುಗ್ರಹ ಮಾಡ್ತಾರೆ. ಇನ್ನೂ ಒಬ್ಬರು ನನಗೆ ಕಾಮೆಂಟ್ ಹಾಕಿದ್ರು, ಏನು ಅಂತಂದರೆ ಅವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅವ್ರು ದೇವ್ರ ಪೂಜೆ ಮಾಡ್ತಿರ್ಲಿಲ್ವಂತೆ. ಅಂದರೆ ಅವ್ರ ಮನೆ ಯಜಮಾನರು ಗಂಡಸರು ಅವ್ರು ಯಾವಾಗಲೂ ದೇವ್ರನ್ನ ನಂಬ್ತಾ ಇರಲಿಲ್ಲ, ದೇವ್ರ ಪೂಜೆನೂ ಮಾಡ್ತಿರ್ಲಿಲ್ಲ. ಆದರೆ ಈ ಹೆಂಗಸರು ದೇವ್ರ ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ರಾಯರು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಒಂದು ದಿವಸ ಪೂಜೆ ಮಾಡಿಲ್ಲ ಅಂತಂದರೆ ಅವರೇ ಕೇಳ್ತಾರೆ, ಅಕ್ಕ ನನ್ನ ಏನಕ್ಕೆ ನೀನು ಇವತ್ತು ಪೂಜೆ ಮಾಡಿಲ್ಲ, ಪೂಜೆ ಮಾಡು, ನನಗೇನ್ಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ನನಗೇನೋ ಒಂಥರ ಇದಾಗ್ತಿದೆ, ಪೂಜೆ ಮಾಡು, ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಮನೆಯಲ್ಲಿ ಅವರೇ ಹೇಳ್ತಾರೆ ಅಕ್ಕ ಅಂತ. ಏಕೆ ಅಂತಂದರೆ ರಾಯರು ಪೂಜೆ ಮಾಡಿದ ತಕ್ಷಣ ಅವ್ರ ಮನಸ್ಸು ಸೆಳೆಯೋದಿಲ್ಲ, ಅವರು ಸಹ ಒಳ್ಳೆಯವರಾಗೋದಿಲ್ಲ. ನಂತರ ದಿನ ದಿನ ಕಳೀತಿದ್ದಾಗೆ ರಾಯರು ಅವ್ರ ಮನಸ್ಸನ್ನ ಸೆಳೀತಾರೆ. ಅವ್ರ ಮನಸ್ಸಿಗೆ ಒಕ್ಕಿ ಈ ಥರ ಸೇವೆ ಮಾಡಬೇಕು, ಒಂಥರ ಸಮಾಧಾನ ಕೊಡ್ತಾರೆ. ರಾಯರು ಮಠಕ್ಕೆ ಹೋಗಬೇಕು, ರಾಯರು ಪೂಜೆ ಮಾಡಬೇಕು, ರಾಯರಿಗೆ ಸೇವೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಹೋಗಿ ಸಮಾಧಾನದ ರೀತಿಯಲ್ಲಿ ಕೊಡ್ತಾರೆ. ಈಗ ಮೊದಲು ಬಾರಿಗೆ ನಾವು ಏನಾದರೂ ರಾಯರು ಪೂಜೆ ಮಾಡ್ತಿದ್ದೀವಿ ಅಂತಂದರೆ ಯಾರಾದರೂ ಬಂದು ನೋಡಿದ್ರೆ ತಕ್ಷಣ ಅವರು ರಾಯರು ಪೂಜೆ ಮಾಡೋದಿಲ್ಲ. ಏಕೆ ಅಂತಂದರೆ ಅವ್ರಿಗೂ ಸ್ವಲ್ಪ ಟೈಮ್ ಅನ್ನೋದು ಕೊಡ್ತಾರೆ ರಾಯರು. ಅವ್ರಿಗೆ ಕಷ್ಟ ಅನ್ನೋದು ಮೊದಲು ಬರುತ್ತೆ. ಕಷ್ಟ ಅನ್ನೋದು ಬಂದ ಮೇಲೆ ಹೌದು ಅವರು ಬೇರೆಯವರು ರಾಯರು ಪೂಜೆ ಮಾಡ್ತಿದ್ದಾರೆ, ಅವರು ಚೆನ್ನಾಗಿದ್ದಾರಲ್ಲ, ಅವ್ರಿಗೆ ಯಾವ ಕಷ್ಟ ನಷ್ಟನೂ ಬರ್ತಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಅದು ಜಾಸ್ತಿ ದಿವಸ ಅವ್ರ ಜೊತೆಲಿರೋದಿಲ್ಲ. ಅವರು ರಾಯರು ಪೂಜೆ ಮಾಡ್ತಿದ್ದಾರೆ, ನಾನು ಸಹ ರಾಯರು ಪೂಜೆ ಮಾಡಬೇಕು ಅಂತ ಈ ಥರ ಅವ್ರಿಗೆ ಮೊದಲದಾಗಿ ಕಷ್ಟ ಬರುತ್ತೆ. ಕಷ್ಟ ಬಂದ ನಂತರ ರಾಯರು ಅನುಗ್ರಹ ಮಾಡ್ತಾರೆ ಅವ್ರನ್ನ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ಹಂಗಾಗಿ ರಾಯರು ಸೇವೆ ಮಾಡೋರಾಗಿರ್ಬೋದು ಇಲ್ಲ ಬೇರೆ ದೇವ್ರನ್ನ ನಂಬೋರಾಗಿರ್ಬೋದು, ಮೊದಲು ಕಷ್ಟನೇ ಬರೋವಂಥದ್ದು. ಏಕೆ ಅಂತಂದರೆ ಕಷ್ಟ ಕೊಡ್ತಾರೆ, ಕಷ್ಟ ಕೊಟ್ಟ ನಂತರನೇ ಅನುಗ್ರಹ ಮಾಡೋದು. ಏಕೆ ಅಂತಂದರೆ ಕಷ್ಟ ಬಂದಾಗಲೇ ನಾವು ದೇವ್ರ ಪಾದ ಹಿಡಿಯೋವಂಥದ್ದು. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಕಷ್ಟ ಬಂದಮೇಲೆ ನಾವು ದೇವ್ರ ಪಾದ ಹಿಡಿಯೋವಂಥದ್ದು, ದೇವ್ರನ್ನ ನಂಬೋವಂಥದ್ದು. ಆದರೆ ನೀವು ದೇವರಿಗೆ ಸೇವೆ ಅನ್ನೋದು ಸಲ್ಲಿಸ್ತಿರಲ್ಲ, ಅದು ನಿಮ್ಮ ಹತ್ರ ಯಾವಾಗಲೂ ಸಹ ಇರುತ್ತೆ. ಫಲನ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ. ಈಗ ನಾವು ಯಾರಿಗಾದ್ರೂ ಏನಾದರೂ ಒಂದು ಮುಯಿ ಮಾಡಿರ್ತೀವಿ, ಒಂದು ಫಂಕ್ಷನ್ ಆಗಿರ್ಬೋದು ಇಲ್ಲ ಏನೋ ಒಂದು ಆಗಿರ್ಬೋದು, ಯಾರಿಗಾದ್ರೂ ಏನಾದರೂ ಒಂದು ಮುಯಿ ಮಾಡಿದ್ರೆ ಆ ಮುಯಿ ಅವರು ತಿರುಗಿಸಿ ಕೊಟ್ಟೆ ಕೊಡ್ತಾರಲ್ಲ, ತಿರುಗಿಸಿ ಕೊಟ್ಟೆ ಕೊಡ್ತಾರೆ. ಮುಯ್ಯಿಗೆ ಮುಯ್ಯಿ ಅಂತ ಹೇಳ್ತಾರಲ್ಲ, ಹಂಗಾಗಿ ನೀವು ಇವತ್ತು ಯಾರಿಗಾದ್ರೂ ಒಂದು ಮುಯಿ ಮಾಡಿದರೆ ನಾಳೆ ದಿವಸ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯ ನಡೆದಾಗ ಅವರು ಬಂದು ಮುಯಿ ಮಾಡ್ತಾರಲ್ಲ, ಅದೇ ರೀತಿಯೇ ನಾವು ದೇವ್ರಿಗೆ ಇವತ್ತು ಸೇವೆ ಮಾಡಿದ್ದೀವಿ ಅಂತಂದರೆ ನಾಳೆ ಆ ಸೇವೆಗೆ ಫಲ ಅನ್ನೋದು ಭಗವಂತ ಕೊಟ್ಟೆ ಕೊಡ್ತಾರೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಯರು ಸೇವೆ ಮಾಡದೆ ಅಂಥವ್ರು, ರಾಯರು ಪೂಜೆ ಮಾಡದೇ ಇರೋ ಅಂಥವ್ರು, ದೇವ್ರನ್ನ ನಂಬದೇ ಇರೋ ಅಂಥವ್ರು ದೇವ್ರ ಪೂಜೆ ಮಾಡ್ತಿದ್ದಾರೆ, ರಾಯರನ್ನ ಮನೆಯಲ್ಲಿ ಇಟ್ಕೊಂಡು ಸೇವೆ ಮಾಡ್ತಿದ್ದಾರೆ, ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಇದೆಲ್ಲ ರಾಯರು ಮಾಡ್ತಿರೋ ಅಂಥ ಅನುಗ್ರಹ ಸೂಚನೆಗಳು ರಾಯರು ಕೊಡ್ತಾರೆ. ಈ ರೀತಿ ಯಾರು ಪೂಜೆ ಮಾಡ್ತಿರೋದಿಲ್ಲ ಅಂಥವ್ರಿಗೆ ರಾಯರು ಈ ಥರ ಸೂಚನೆ ಕೊಡ್ತಾರೆ. ಹಂಗಾಗಿ ರಾಯರು ಎಲ್ಲರ ಜೊತೆನೂ ಇದ್ದಾರೆ, ಎಲ್ಲರ ಕಷ್ಟಕ್ಕೂ ಇದ್ದಾರೆ. ರಾಯರು ಯಾರ್ಯಾರ ಮನೆಯಲ್ಲಿ ಕಷ್ಟ ಇದೆ ಅಂಥವ್ರ ಮನೆಗೆ ರಾಯರು ಹೋಗುವಂಥದ್ದು, ರಾಯರೇ ಹೋಗ್ತಾರೆ ಅಂಥವ್ರ ಮನಸ್ಸಿಗೆ ಮನೆಗೆ ಹೋಗ್ತಾರೆ. ಈಗ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಗೆ ಒಳ್ಳೇದಾಗಲಿ, ನಮಗೆ ಕಷ್ಟ ಇದೆ, ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವೇ ದೇವ್ರನ್ನ ಹುಡಿಕೊಂಡು ನಾವು ಹೋಗ್ತೀವಿ. ಎಷ್ಟು ದೂರ ಆಗಿರಲಿ, ಬೇರೆ
ಬೇರೆ ದೇಶಗಳಿಗೆ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತೀವಿ, ಊರುಗಳಿಗೆಲ್ಲ. ಆದರೆ ರಾಯರಿಗೆ ನಾವು ಆ ಥರ ಹುಡಿಕೊಂಡು ಹೋಗ್ಬೇಕಾಗೇ ಇಲ್ಲ. ರಾಯರೇ ನಮಗೆ ಮನಸ್ಸು ಕೊಡ್ತಾರೆ, ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲೇ ಬಂದು ರಾಯರು ಈ ಥರ ನಿನಗೆ ಕಷ್ಟ ಇದೆ, ನೀನು ಪೂಜೆ ಮಾಡು ಅಂತ ಕಷ್ಟನ ಮೊದಲು ನಮಗೆ ಕೊಟ್ಟು ನಂತರ ನಮ್ಮ ಕೈ ಹಿಡಿದು ನಮ್ಮನ್ನ ಕಾಪಾಡೋ ಅಂಥದ್ದು ಅಲ್ವಾ. ಎಲ್ಲ ದೇವ್ರ ಥರ ರಾಯರಲ್ಲ, ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡೋ ಥರ ನಾವು ರಾಯರಿಗೆ ಪೂಜೆ ಮಾಡೋದಿಲ್ಲ. ರಾಯರು ವಿಶೇಷವಾದಂಥ ಪೂಜೆ ಮಾಡಿಸ್ಕೋತಾರೆ ನನ್ನ ತಂದೆ ರಾಯರು. ಅದಕ್ಕೆ ನನಗೆ ರಾಯರು ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ನಾನು ರಾಯರು ಪೂಜೆ ಮಾಡಬೇಕಾದ್ರೂ ಒಂದಲ್ಲ ಒಂದು ದಿವಸ ಹಲ್ವಾರು ಕಷ್ಟ ಅನ್ನೋದು ಬರುತ್ತೆ. ಆದರೆ ನಾನು ಕೇಳ್ಕೊತೀನಿ, ಇವಾಗ ನೀನು ನನಗೆ ಕಷ್ಟ ಕೊಟ್ಟಿದ್ಯಾ, ಆ ಕಷ್ಟ ನಾಳೆ ಇರಬಾರ್ದು, ನೀನು ಸಮಾಧಾನ ಮಾಡಬೇಕು. ಹೇಗೆ ಮಾಡ್ತೀಯಾ ಏನು ಮಾಡ್ತೀಯಾ ಗೊತ್ತಿಲ್ಲ, ಆ ಕಷ್ಟ ನನ್ನ ಹತ್ರ ಇರಬಾರ್ದು. ಯಾರನ್ನು ಶತ್ರುಗಳ್ನ ನನ್ನ ಮೇಲೆ ಹುಟ್ಟಾಕ್ಬೇಡ ನೀನು. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಂದ ನನಗೂ ತೊಂದರೆ ಆಗಬಾರ್ದು. ನಾನು ಕೆಲಸ ಮಾಡೋ ತಾವಾಗಿರ್ಬೋದು, ಇಲ್ಲ ನನ್ನ ಮನೆ ಹತ್ರ ಅಕ್ಕಪಕ್ಕದಲ್ಲಾಗಿರ್ಬೋದು, ಇಲ್ಲ ನನ್ನ ಸಂಬಂಧಿಕರಲ್ಲಾಗಿರ್ಬೋದು, ಯಾರು ಅಷ್ಟೇ ನನಗೆ ಕೆಟ್ಟವರು ಅಂತ ನೀನು ಹುಟ್ಟಾಕ್ಬೇಡ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದ ನನಗೆ ತೊಂದರೆ ಆಗಬಾರ್ದು. ಇವತ್ತು ನೀನು ಕಷ್ಟ ಕೊಟ್ಟಿದ್ಯಾ, ಆ ಕಷ್ಟ ನಾಳೆ ನನ್ನ ಜೊತೇಲಿ ಇರಬಾರ್ದು, ನಿನ್ನ ಮೇಲೆ ನಾನು ಭಾರ ಹಾಕಿದ್ದೀನಿ ಅಂತ ನಾನು ಇಷ್ಟನ್ನ ರಾಯರ ಹತ್ರ ಹೇಳ್ತು ಅಂತಂದರೆ ಖಂಡಿತ ನಾಳೆ ಬೆಳಗ್ಗೆ ಆ ಕಷ್ಟ ಇರೋದಿಲ್ಲ. ನಾನು ಇದನ್ನು ಸುಮಾರು ಸತಿ ಪರೀಕ್ಷೆ ಮಾಡಿದ್ದೀನಿ. ಅದಕ್ಕೆ ಕಷ್ಟ ಬಂದರೆ ನಾನು ಎದ್ರೋಕ್ಕೆ ಹೋಗೋದಿಲ್ಲ. ಕಷ್ಟ ಬರುತ್ತಾ, ನನ್ನ ತಂದೆ ರಾಯರಿದ್ದಾರೆ ನನ್ನ ಜೊತೇಲಿ, ನಾನು ಎದ್ರೋದಿಲ್ಲ. ಏಕೆಂತಂದರೆ ಇವತ್ತು ಅವ್ರು ಕಷ್ಟ ಕೊಡ್ತಿದ್ದಾರೆ ಅಂದರೆ ಆ ಕಷ್ಟನ ಬಗೆಹರಿಸೋ ಅಂಥವ್ರೆ ಗುರುರಾಯರು. ಹಾಗಾಗಿ ಕಷ್ಟ ಬಂದರೂ ನಾನು ಎದ್ರೋದಿಲ್ಲ, ಧೈರ್ಯವಾಗಿ ಎದುರಿಸ್ತೀನಿ. ಕಷ್ಟ ಅಂತಂದ್ರೇ ನನಗಿವಾಗ ಒಂಥರ ಚಾಲೆಂಜಾಗಿ ತೊಗೋತೀನಿ ನಾನು. ಬರಲಿ, ಎಂಥ ಕಷ್ಟ ಬರುತ್ತೆ ಬರಲಿ. ಎಷ್ಟು ಕಷ್ಟ ಕೊಡ್ತಾರೆ ಜನಗಳು, ದೇವ್ರುಗಳು ಕಷ್ಟ ಕೊಡ್ತಾರಾ, ಕೊಡಲಿ. ಆದರೆ ಆ ಕಷ್ಟನ ದೂರ ಮಾಡೋ ಅಂಥವನೇ ಭಗವಂತ ಅಲ್ವಾ. ನಾನು ಎಂತೆಂಥ ಕಷ್ಟನೆಲ್ಲ ಅನುಭವಿಸಿದ್ದೀನಿ, ಎಂತೆಂಥ ಅವಮಾನನೆಲ್ಲ ಅನುಭವಿಸಿದ್ದೀನಿ. ಇವಾಗ ಬರೋ ಕಷ್ಟ ನಾನು ಪಟ್ಟ ಕಷ್ಟಕ್ಕೆ ಸಮ ಯಾವುದೂ ಇಲ್ಲ. ನನ್ನ ತಂದೆ ರಾಯರಿದ್ದಾರೆ, ನನ್ನ ಕಷ್ಟ ಎಲ್ಲ ದೂರ ಮಾಡೋಂಥ ನನ್ನ ತಂದೆ ರಾಯರು ಇರಬೇಕಾದ್ರೆ ನಾನು ಯಾವ ಕಷ್ಟಕ್ಕೂ ನಾನು ಹೆದರೋದಿಲ್ಲ ಅಂತ ಧೈರ್ಯವಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ನಾನು ಇರೋವಂಥದ್ದು. ಏಕೆಂತಂದರೆ ರಾಯರಿದ್ದಾರೆ ನನ್ನ ಜೊತೇಲಿ. ಹಿಂದೆ ಕಷ್ಟ ಬಂದಾಗ ನಾನು ನೆನೆಸ್ಕೊಳ್ಳೋದಕ್ಕೆ ರಾಯರಿರಲಿಲ್ಲ. ಆವಾಗ ನನ್ನ ಮನೆ ದೇವ್ರು ಬಿಟ್ಟರೆ ಬೇರೆ ಯಾವ ದೇವ್ರನ್ನೂ ನಾನು ಪೂಜೆ ಮಾಡ್ತಿರ್ಲಿಲ್ಲ. ಇವಾಗ ರಾಯರಿದ್ದಾರಲ್ಲ, ರಾಯರು ಇರಬೇಕಾದ್ರೆ ನಾನು ಏನೊಂದಕ್ಕೂ ಎದ್ರಕ್ಕೆ ಹೋಗೋದಿಲ್ಲ, ಯಾವುದಕ್ಕೂ ನಾನು ಕುಗ್ಗಕ್ಕೆ ಹೋಗೋದಿಲ್ಲ. ಎಂಥ ಬೆಟ್ಟದಂಥ ಕಷ್ಟ ಬರಲಿ, ನನ್ನ ತಂದೆ ರಾಯರಿದ್ದಾರೆ, ರಾಯರ ಪಾದದ ಮೇಲೆ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ ತಂದೆ. ನನ್ನ ಕಷ್ಟ ಅಲ್ಲ, ನಿಮ್ಮ ಕಷ್ಟ ಅದು. ಇವತ್ತು ನನಗೆ ಅವಮಾನ ಆಗ್ತಿದ್ಯಾ, ನನಗಲ್ಲ ಅವ್ರು ಅವಮಾನ ಮಾಡ್ತಿರೋ, ನಿಮಗೆ ಭಗವಂತ ನೀವೇ ನೋಡ್ಕೊಳ್ಳಿ ಅಂತ ನಾನು ಇಷ್ಟನ್ನ ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ಕೊಂಡು ಕೇಳ್ಕೊತು ಅಂತಂದರೆ ಖಂಡಿತ ನಾಳೆ ಎಂಥ ಕಷ್ಟ ಇರೋ ಆ ಕಷ್ಟ ನನ್ನ ಹತ್ರ ಇರೋದಿಲ್ಲ. ನಾನು ಅದಕ್ಕೋಸ್ಕರ ನಾನು ರಾಯರನ್ನ ಬಲವಾಗಿ 100ಕ್ಕೆ 100ರಷ್ಟು ನಂಬಿದ್ದೀನಿ. ನನ್ನ ಮನೆ ದೇವ್ರನ್ನ ನಾನು ಎಷ್ಟು ನಂಬಿದ್ದೀನೋ ರಾಯರನ್ನ ಅದಕ್ಕೆ ದುಪ್ಪಟ್ಟಷ್ಟು ನಾನು ನಂಬಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ನಾನು ರಾಯರ ಬಗ್ಗೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ರಾಯರು ನನಗೆ ಒಳ್ಳೇದು ಮಾಡೋದಕ್ಕೇ ನಾನು ಹೇಳೋವಂಥದ್ದು. ಸುಮಾರು ಜನನೂ ಸಹ ನನಗೆ ಕಮೆಂಟ್ ಆಗ್ತೀರಾ, ಹಿಂದೆ ಇದ್ದಿದ್ದ ಕಷ್ಟ ಇವತ್ತಿಲ್ಲ, ಆದರೆ ಸಾಲದ ಬಾಧೆಯಲ್ಲಿ ನಾನು ತುಂಬ ನರಳ್ತಾ ಇದ್ದೀನಿ ಅಂತ. ಹೌದು, ಇವತ್ತಲ್ಲ ನಾಳೆ ಸಾಲ ತೀರ್ಸೋದಕ್ಕೆ ದೇವ್ರ ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ನಮ್ಮ ಕೈಲಿ ಏನೂ ಇಲ್ಲ, ನಮ್ಮ ಇಚ್ಛೆಂಗೆ ಏನೂ ನಡೆಯೋದಿಲ್ಲ. ಇವತ್ತು ಬಾ ಅಂದರೆ ನಾವು ಇವತ್ತು ಹೋಗ್ತಾ ಇರಬೇಕು. ನಾವು ಸಂಪಾದನೆ ಮಾಡಿದೆಲ್ಲ ಬಿಟ್ಟು ಹೋಗ್ತೀವಲ್ಲ, ಅದೇ ರೀತಿ ನಾಳೆ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತಾ? ಹಿಂದೆ ನಡೆದಿರೋದು ಹೇಳ್ಬೋದು, ಮುಂದೆ ನಡೆಯೋದು ಹೇಳೋಕ್ಕಾಗೋದಿಲ್ಲ. ಸಾಲ ನಿಮ್ಮ ಜೀವನದಲ್ಲಿ ಇಲ್ಲದೇ ಇರೋ ಹಾಗೆ ರಾಯರು ತೀರ್ಸೋ ಥರ ಅನುಗ್ರಹ ಮಾಡ್ತಾರೆ. ಎದುರುಬೇಡಿ, ರಾಯರ ಮೇಲೆ ನಂಬಿಕೆ ಇಡಿ, ರಾಯರ ಮೇಲೆ ಭಾರ ಹಾಕಿ. ಮತ್ತು ಇನ್ನೂ ಒಬ್ಬರು ನನಗೆ ಕಾಮೆಂಟ್ ಹಾಕಿದ್ರು, ರಾಯರು ವ್ರತನ ಸಂಜೆ ಟೈಮಲ್ಲಿ ಮಾಡಿಸ್ಬೋದಾ, ಬೆಳಿಗ್ಗೆ ಟೈಮು ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ ಅಂತ. ಇಲ್ಲ, ಬೆಳಗ್ಗೆ ಟೈಮು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಫಲಗಳು ಜಾಸ್ತಿ ಸಿಕ್ಕುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡ್ತು ಅಂತಂದರೆ ಸಂಜೆನೂ ಪರವಾಗಿಲ್ಲ, ಕೈಕಾಲು ಮುಖ ತೊಳೆಸಿ ಪೂಜೆ ಮಾಡಿಸಿ ಬೆಳಗ್ಗೆ ಬೇಗ ಎಬ್ಬರಿಸಿ, ಒಂದು 5:30 ಹಂಗೆ ಎಬ್ಬರಿಸ್ಬಿಟ್ಟು ಬೇಗ ಪೂಜೆ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಏಕೆಂತಂದರೆ ನಾವು ಸಂಜೆ ಟೈಮಲ್ಲಿ ಮಾಡಿದ್ರು ಅನುಗ್ರಹ ಮಾಡ್ತಾರೆ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಫಲಾನುಫಲ ಜಾಸ್ತಿ ದೇವತೆಗಳು ಕೊಡ್ತಾರೆ. ಹಾಗಾಗಿ ನನಗೆ ತಿಳಿದಷ್ಟು ನಾನು ಹೇಳಿದೆ, ನಾವು ಸ್ವಲ್ಪ ದಿನ ಕಷ್ಟಪಟ್ಟರು ಪರವಾಗಿಲ್ಲ. ಏಕೆಂತಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಎಂಥ ಕಷ್ಟ ಬೇಕಾದರೂ ಅನುಭವಿಸ್ತೀವಿ ಅಂತ ಹೇಳ್ತೀವಲ್ಲ. ಹಂಗಾಗಿ ನಾಳೆ ಸುಖ ಬರುತ್ತೆ ಅಂದರೆ ಇವತ್ತು ನಾವು ಕಷ್ಟಪಡಲೇಬೇಕು. ನಾಳೆ ಸಿಹಿ ತಿಂತೀವಿ ಅಂತಂದರೆ ಇವತ್ತು ನಾವು ಕಹಿ ತಿನ್ನಲೇಬೇಕು. ಹಾಗಾಗಿ
ಒಳ್ಳೆಯದಕ್ಕೋಸ್ಕರ ನಾವು ಕಷ್ಟಪಡಬೇಕು. ಸ್ವಲ್ಪ ದಿವಸ ನಿಮ್ಮ ವ್ರತ ಮುಗಿಯೋ ತನಕ ಆ ಮಗುನ ಬೇಗ ಎಬ್ಬರಿಸ್ಬಿಟ್ಟು ವ್ರತ ನೀವು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಟ್ರೆ ಆ ಮಗು ಸ್ನಾನ ಮಾಡಿ ದೇವ್ರ ಫೋಟೋಕ್ಕೆ ಹೂವೆಲ್ಲ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು. ಏಕೆಂತಂದರೆ ಬೇರೆ ಏನು ಕೆಲಸ ಕಾರ್ಯ ಇರ್ತಲ್ಲ ಅದನ್ನೆಲ್ಲ ನೀವು ಮಾಡಿಕೊಡಿ, ಆ ಮಗುಗೆ ಹೆಲ್ಪ್ ಆಗುತ್ತೆ. ಆವಾಗ ಸ್ಕೂಲ್ಗೆ ಹೋಗೋದಕ್ಕೂ ತೊಂದರೆ ಆಗೋದಿಲ್ಲ. ಏಕೆಂತಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಮಗು ಹೊರಗಡೆ ಹೋಗ್ತು ಅಂತಂದರೆ, ಸ್ಕೂಲ್ಗೆ ಹೋಯ್ತು ಅಂತಂದರೆ ಆ ವಿದ್ಯೆ ಅನ್ನೋದು ತಲೆಗತ್ತುತ್ತೆ. ಬೆಳಗಿಂದ ಸಂಜೆ ತನಕ ಆ ಮಗು ಏನು ದೇವ್ರ ಹತ್ರ ಬೇಡ್ಕೊಡುತ್ತೋ ಅದನ್ನು ಭಗವಂತ ಈಡೇರಿಸ್ತಾರೆ. ಅದಕ್ಕಾಗಿ ನಾನು ಹೇಳೋ ಅಂಥದ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋವಂಥ ಪೂಜೆಗೆ 100ಕ್ಕೆ 100ರಷ್ಟು ಫಲನ ಭಗವಂತ ಕೊಡ್ತಾರೆ. ಗೋಧೂಳಿ ಟೈಮಲ್ಲಿ ಮಾಡಿದ್ರೆ ಕೊಡೋದಿಲ್ವ ಅಂದರೆ, ಗೋಧೂಳಿ ಟೈಮಲ್ಲಿ ಮಾಡಿದ್ರೆ ನಾವು ಬೆಳಗ್ಗೆ ಮಾಡಿದಷ್ಟು ಅನುಗ್ರಹ ಆಗೋದಿಲ್ಲ. ಹಾಗಾಗಿ ಆದಷ್ಟು ಬೆಳಗ್ಗೆ ಟೈಮಲ್ಲೇ ಮಾಡಿಸಿ. ಏಕೆ ಅಂತಂದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ನಾವೇನಾದರೂ ಒಂದು ಪ್ರಯತ್ನ ಪಡಬೇಕಲ್ವ, ಪ್ರಯತ್ನಕ್ಕೆ ಫಲ ಭಗವಂತ ಕೊಡ್ತಾರೆ. ರಾಯರಿದ್ದಾರೆ, ರಾಯರನ್ನು ನಂಬಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ಳೋವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ.